ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಸೀಸನ್ 12ರ ಮೊದಲ ಫಿನಾಲೆಗೆ ಆಯ್ಕೆಯಾಗಲು ಸ್ಪರ್ಧಿಗಳಿಗೆ ಈ ವಾರವೇ ಕೊನೆಯ ಅವಕಾಶ ಸಿಕ್ಕಿದೆ. ವಾರದ ಮೊದಲನೇ ದಿನ ಬಲೂನ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್. ಗೆದ್ದು ಬಿಗ್ ಬಿಟ್ರೆ ಫಿನಾಲೆಗೆ ಹೋಗ್ಬೋದು, ಇಲ್ಲ ಅಂದ್ರೆ ಮನೆ ಕಳಿಸ್ಬಿಡ್ತಾರೆ ಬಿಗ್ ಬಾಸ್. ಆದ್ರೆ ಏನ್ ಮಾಡ್ತೀರಾ, ಧ್ರುವಂತ್ ನಸೀಬು ತುಂಬಾ ಖರಾಬ್ ಆಗಿದೆ. ಧ್ರುವಂತ್ ಈ ಸೀಸನ್ ವಿನ್ನರ್ ಕ್ಯಾಂಡಿಡೇಟ್ ಅಂತ ಹೇಳಿ ಅದೆಷ್ಟೋ ಜನ ಅಂದ್ಕೊಂಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಧ್ರುವಂತ್ ತುಂಬಾ ಒಳ್ಳೆಯವನಾಗಿ ಆಟಗಳನ್ನ ತ್ಯಾಗ ಮಾಡಿದ್ದಕ್ಕಾಗಿ ಸ್ಪಂದನ ಡಿಚ್ಚಿ ಕೊಟ್ಟಿದ್ದಾಳೆ. ನಿನ್ನೆ ಸ್ಪಂದನ ಮಾಳು ಜೊತೆ ಜಗಳ ಕಾಯ್ದು ಇರವೇ ಬಿಟ್ಕೊಂಡಿದ್ದಾರೆ ಧ್ರುವಂತ್. ಸ್ಪಂದನ ಧ್ರುವಂತನನ್ನ ಈ ವಾರದ ಟಾಸ್ಕ್ ನಿಂದ ಹೊರಗಿಟ್ಟಿದ್ದಾಳೆ. ಹಾಗಾದ್ರೆ ಧ್ರುವಂತ್ ಕತೆ ಮುಂದೇನಾಗ್ಬೋದು, ಬನ್ನಿ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಬಿಗ್ ಬಾಸ್ ಸೀಸನ್ 12ರನ್ನ ಯಾರು ಕೂಡ ಈಸಿಯಾಗಿ ಊಹೆ ಮಾಡಕ್ ಅಸಾಧ್ಯವಾಗಿದೆ. ಯಾಕೆ ಅಂತಂತಂದ್ರೆ ಪ್ರತಿ ದಿನವೂ ಕೂಡ ಒಂದೊಂದು ಟ್ವಿಸ್ಟ್, ಮತ್ತೆ ಯಾರು ಯಾವಾಗ ಯಾವ ರೀತಿಯಾಗಿ ಆಟ ಆಡಬಹುದು ಅನ್ನೋದು ಕೂಡ ಅಂದಾಜು ಮಾಡ್ಲಿಕ್ಕೂ ಕೂಡ ಅಸಾಧ್ಯ ಆಗಿದೆ. ಅದರಲ್ಲೂ ಬಿಗ್ ಬಾಸ್ ತೆಗೆದುಕೊಳ್ಳುವಂತ ಒಂದೊಂದು ನಿರ್ಧಾರ ಮತ್ತೆ ಮುಂದೇನ್ ಮಾಡಬಹುದು ಅನ್ನೋ ಕುತೂಹಲ ಎಲ್ಲವೂ ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ಸೊ ಹೀಗಾಗಿ ಈ ಒಂದು ಸೀಸನ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಂದ್ರೆ ತಪ್ಪಿಲ್ಲ. ನೋಡಿ, ಈ ಸೀಸನ್ ನಲ್ಲಿ 3ನೇ ವಾರಕ್ಕೆ ಫಿನಾಲೆ ಇದೆ. ಆ ಫಿನಾಲೆಯಲ್ಲಿ ಈಗ ಆಲ್ರೆಡಿ ಫೈನಲಿಸ್ಟ್ ಆಗ್ಬಿಟ್ಟಿದ್ದಾರೆ. ಇಬ್ರು ಈಸಿಯಾಗಿ ಫೈನಲಿಸ್ಟ್ ಆದ್ರು, ಇನ್ನಿಬ್ರು ಜನರ ಪ್ರೀತಿ ಅಭಿಮಾನದಿಂದ ಫೈನಲಿಸ್ಟ್ ಟಿಕೆಟ್ ಅನ್ನ ಪಡೆದ್ರು. ಆದ್ರೆ ಉಳಿದವರ ಕತೆ ಹೇಳತೀರದಾಗಿದೆ. ಯಾಕಂತಂದ್ರೆ ಈಗ ಉಳಿದವರ ಲಿಸ್ಟ್ ನಲ್ಲಿ ಇವರು ವಿನ್ನರ್ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳುವಂತಹ ಕಂಟೆಸ್ಟೆಂಟ್ ಗಳೇ ಇವತ್ತೇನಾಗಿದ್ದಾರೆ ಅಂತಂದ್ರೆ ಈ ಫೈನಲಿಸ್ಟ್ ನಿಂದ ಅವರು ಹೊರಗಡೆ ಇದ್ದಾರೆ. ಸೊ ಈಗ ಧನುಷ್ ಆಗ್ಲಿ, ಈ ಧ್ರುವಂತ್ ಆಗ್ಲಿ, ಗಿಲ್ಲಿ ನಟ ಆಗ್ಲಿ, ಮತ್ತೆ ಇತರೆ ಒಂದಿಷ್ಟು ಕಂಟೆಸ್ಟೆಂಟ್ ಗಳನ್ನ ನೀವು ಗಮನಿಸಬಹುದು. ಸೊ ಇವರೆಲ್ಲರೂ ಕೂಡ ಇನ್ನೂ ಕೂಡ ಫೈನಲಿಸ್ಟ್ಗಾಗಿ ಹೊಡೆದಾಡ್ತಾ ಇದ್ದಾರೆ, ಹಾತೊರೆಯುತ್ತಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಧ್ರುವಂತ್ಗೆ ಸ್ಪಂದನ ಕೊಟ್ಟಿರುವಂತಹ ತಿರುಗೇಟಿನಿಂದಾಗಿ ಈಗ ಧ್ರುವಂತ್ ಏನ್ ಮಾಡಬಹುದು ಮುಂದೆ ಅನ್ನೋ ಪ್ರಶ್ನೆ ಎಲ್ಲರದಾಗಿದೆ. ಸೊ ಹಾಗಾದ್ರೆ ಏನಾಯ್ತು ಅನ್ನೋದನ್ನ ನೋಡೋಣ. ನೋಡಿ, ಈ ವಾರ ಈಗ ಉಳಿದಂತ ಸ್ಪರ್ಧೆಗಳಿಗೆ ಕೊನೆಯ ಅವಕಾಶ, ಕೊನೆಯ ವಾರ. ಈ ವಾರ ಯಾರಾದ್ರೂ ತುಂಬಾ ಚೆನ್ನಾಗಿ ಆಟ ಆಡಿ ಅವ್ರೇನಾದ್ರೂ ಫೈನಲಿಸ್ಟ್ ಟಿಕೆಟ್ ಅನ್ನ ಏನಾದ್ರೂ ಪಡೆದು ಬಿಟ್ರೆ ಅವರು ಈ ಸೀಸನ್ ನ ಕೊನೆಯವರೆಗೂ ಕೂಡ ಉಳ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಈ ಸೀಸನ್ ನ ಗ್ರ್ಯಾಂಡ್ ಫಿನಾಲೆ ಏನಿರುತ್ತಲ್ಲ ಕೊನೆ ಅಲ್ಲಿವರೆಗೂ ಕೂಡ ಅವರು ಕಂಟೆಸ್ಟ್ ಮಾಡ್ತಾರೆ ಇರ್ತಾರೆ. ಒಂದು ವೇಳೆ ಗೆದ್ದು ಬೀಗಿದ್ರೂ ಬೀಗ್ಬೋದು. ಆದ್ರೆ ಈ 3ನೇ ವಾರದಲ್ಲಿ ಒಂದು ಫಿನಾಲೆ ಏನ್ ನಡೆಯುತ್ತಲ್ಲ, ಸೊ ಆ ಫಿನಾಲೆಯಲ್ಲಿ ಯಾರು ವಿನ್ನರ್ ಆಗ್ಬಹುದು ಅನ್ನೋದು ಕೂಡ ತುಂಬಾ ಕುತೂಹಲ ಇದೆ. ಸೊ ಅದರಲ್ಲೂ ಕೂಡ ವಿನ್ನರ್ಗಾಗಿಯೇ ಹೊಡೆದಾಡ್ತಾ ಇದ್ದಾರೆ, ಹಾತೊರಿತಾ ಇದ್ದಾರೆ. ಈಗ 4 ಫೈನಲಿಸ್ಟ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಉಳಿದವರಿಗೆ ಈ ವಾರ ಕೊನೆಯ ಅವಕಾಶ, ಕೊನೆಯ ವಾರ ಆಗಿದೆ. ಈ ವಾರ ಯಾರು ತುಂಬಾ ಚೆನ್ನಾಗಿ ಆಟ ಆಡಿ ಒಂದು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ನೋಡಿ, ಅವರು ಈ ಸೀಸನ್ ನ ಕೊನೆಯವರೆಗೂ ಉಳ್ಕೊಳ್ತಾರೆ. ಆ ಗ್ರ್ಯಾಂಡ್ ಫಿನಾಲೆವರೆಗೂ ಕೂಡ ಗೆದ್ರು ಗೆಲ್ಬಹುದು. ಆದ್ರೆ ಏನ್ ಮಾಡ್ತೀರಾ, ಈ 3ನೇ ವಾರ ನಡೆಯುವಂತ ಈ ಫಿನಾಲೆಯಲ್ಲೇ ಅವರ ಭವಿಷ್ಯ ಇಲ್ಲೇ ಗೊತ್ತಾಗತ್ತೆ. ಅಂದ್ರೆ ಅವರು ಮುಂದೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ ಇಲ್ವಾ ಅನ್ನುವಂಥದ್ದು. ಈಗ ನೋಡಿ, ಈ 3ನೇ ವಾರ ನಡೆಯುವಂತ ಆ ಬಿಗ್ ಬಾಸ್ ನ ಫಿನಾಲೆಯಲ್ಲಿ ಈಗ 4 ಜನ ಮಾತ್ರ ಈಗ ಫೈನಲಿಸ್ಟ್ ಆಗಿದ್ದಾರೆ. ಉಳಿದವರ ಕತೆ ಏನು ಅನ್ನೋದು ಅಲ್ಲಿ ನಿರ್ಧಾರ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಈಗ ಉಳಿದಂತಹ ಎಲ್ಲಾ ಸ್ಪರ್ಧಿಗಳು ಅಂದ್ರೆ ಧನುಷ್ ಆಗ್ಲಿ, ಧ್ರುವಂತ್ ಆಗ್ಲಿ, ಗಿಲ್ಲಿ ನಟ ಆಗ್ಲಿ, ಅಶ್ವಿನಿ ಆಗ್ಲಿ, ಮತ್ತೆ ಜಾನ್ವಿ ಆಗ್ಲಿ, ಉಳಿದವರು ಎಲ್ಲರೂ ಕೂಡ ಈಗ ಕಾಂಪೀಟ್ ಮಾಡ್ತಾ ಇದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ, ನಾವು ಗೆಲ್ಲಲೇಬೇಕು ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ವಾರದ ಮೊದಲನೇ ದಿನ ಬಿಗ್ ಬಾಸ್ ಒಂದು ಬಲೂನ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಆ ಒಂದು ಟಾಸ್ಕ್ ಡಿಸೈನ್ ಮಾಡಿರೋ ರೀತಿನ ನೀವು ಗಮನಿಸಬಹುದು. ಎಲ್ಲ ಕಡೆನೂ ಕೂಡ ಒಂದು ರೀತಿ ಹಗ್ಗವನ್ನ ಕಟ್ಟಿಬಿಟ್ಟಿದ್ದಾರೆ. ಸೊ ಅದರಲ್ಲಿ ಬಿಡಿಸಿಕೊಂಡು ಆ ಬಲೂನ್ ನ ಎತ್ಕೊಂಡು ಬರ್ಬೇಕು ಅವರು. ಅದನ್ನ ಎತ್ಕೊಂಡು ಹೊರಗಡೆ ಬರಬೇಕಾಗಿರೋದೇ ಟಾಸ್ಕ್ ಆಗಿದೆ. ಕೆಲವರು ಏನಂತಂದ್ರೆ ಯಾರು ಫಿಸಿಕಲಿ ತುಂಬಾ ಫಿಟ್ ಆಗಿರ್ತಾರಲ್ಲ, ಅವರು ಆರಾಮಾಗಿ ಇದನ್ನ ಎತ್ಕೊಂಡು ಬರ್ಬೋದು ಅನ್ಸುತ್ತೆ. ಇನ್ನು ಉಳಿದವರು ಅಂತಂದ್ರೆ ಈ ಮಂಜು ಭಾಷಿಣಿ ಅನ್ನುವಂಥವರು ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬೋದು ಈ ಆಟನ ಗೆಲ್ಲಲಿಕ್ಕೆ. ಒಟ್ಟಿನಲ್ಲಿ ತುಂಬಾ ಚುರುಕಾಗಿ, ನಾಜೂಕಾಗಿ ಈ ಆಟವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಆ ಬಲೂನ್ ಅನ್ನ ಹೊರಗಡೆ ತೆಗೆದುಕೊಂಡು ಬಂದ್ಬಿಟ್ರೆ ಅವರು ಈ ಆಟದಲ್ಲಿ ವಿನ್ನರ್ ಆಗಿ ಅವರು ಕೂಡ ಫೈನಲಿಸ್ಟ್ಗೆ ಆಯ್ಕೆ ಆಗುವ ಸಾಧ್ಯತೆ ಇದೆ. ಸೊ ಈ ಸಂದರ್ಭದಲ್ಲಿ ಧ್ರುವಂತ್ ನಸೀಬು ತುಂಬಾ ಖರಾಬ್ ಆಗ್ಬಿಡ್ತು ಅಂತಂದ್ರೆ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಈ ಆಟದಲ್ಲಿ ಹೆಂಗೋ ಮಾಡಿ ಗೆದ್ದು ನಾನು ಫೈನಲಿಸ್ಟ್ ಆಗ್ಬಿಡ್ತೀನಿ ಅನ್ನೋ ಆ ಅಂದಾಜಿನಲ್ಲಿದ್ದಂತಹ ಧ್ರುವಂತ್ಗೆ ಈಗ ಸ್ಪಂದನ ಶಾಕ್ ಕೊಟ್ಟಿದ್ದಾಳೆ. ನೋಡಿ, ಸ್ಪಂದನ ಈಗ ಫೈನಲಿಸ್ಟ್ ಆಗಿರೋ ಕಾರಣಕ್ಕಾಗಿ ಅವ್ರಿಗೆ ಒಂದು ಪವರ್
ಪವರನ್ನು ಕೊಟ್ಟಿದ್ದಾರೆ. ಸೊ ಆ ಪವರ್ ಏನು ಅಂತಂತಂದರೆ, ಇಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಯಾರು ಈ ವಾರ ಪೂರ್ತಿ ಆಟ ಆಡಬಾರ್ದು, ಅವ್ರಿಗೆ ಅರ್ಹತೆ ಇಲ್ಲ ಅಂಥವ್ರನ್ನ ಚೂಸ್ ಮಾಡಿ ಆಯ್ಕೆ ಮಾಡಿ ಅಂತ ಹೇಳಿ ಸ್ಪಂದನಾಗೆ ಕೊಟ್ಟಾಗ ಈ ಒಂದು ಆಪ್ಷನ್, ಆಗ ಸ್ಪಂದನಾಳ ಆಯ್ಕೆ ಏನಾಗಿತ್ತು ಅಂತಂದರೆ, ನಿನ್ನೆ ಜಗಳ ಕಾಯ್ದಂತಹ ಧ್ರುವಂತನೇ ಅವರ ಆಯ್ಕೆಯಾಗಿದ್ರು. ಸೊ ಧ್ರುವಂತ್ ಇಲ್ಲಿವರೆಗೂ ಕೂಡ ಅವ್ರಿಗೆ ಆಟ ಆಡಲಿಕ್ಕೆ ತುಂಬ ಅವಕಾಶಗಳಿದ್ರು. ಅವರು ಕೂಡ ಫೈನಲಿಸ್ಟ್ಗೆ ಈಗ ಆಲ್ರೆಡಿ ಬಂದು ಸೇರ್ಕೊಳ್ಬೇಕಾಗಿತ್ತು. ಆದರೆ ಅವರು ತುಂಬ ಒಳ್ಳೆಯವರಾಗಿ ನಟಿಸಲು ಹೋಗಿ ತುಂಬ ಆಟಗಳನ್ನು ತ್ಯಾಗ ಮಾಡಿರೋ ಕಾರಣಕ್ಕಾಗಿಯೇ ಇವತ್ತು ಅವರು ಆ ಸ್ಥಾನದಲ್ಲಿದ್ದಾರೆ. ಸೊ ಹೀಗಾಗಿ ಈಗ ಉಳಿದವರಿಗೆ ಚಾನ್ಸ್ ಸಿಕ್ಬಿಡ್ಲಿ, ಇವರು ಆಟವನ್ನು ನೋಡೋಕ್ಕೆ ಲಾಯಕ್ಕಿವರು, ಇವರು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇವ್ರ ಹತ್ರ ಇದ್ರೂ ಸಹಿತ ಇವರು ಬರೀ ತ್ಯಾಗ ಮಾಡ್ಕೊಂಡು ಹಿಂಗಿರ್ತಾರೆ. ಸೊ ಹೀಗಾಗಿ ಇವರು ಆಟ ಆಡಲಿಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲ, ಇವರು ಆಟದಿಂದ ಹೊರಗುಳಿಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಅವ್ರು ಹೇಳ್ತಾರೆ. ಸೊ ಹೀಗಾಗಿ ಸ್ಪಂದನಾಳ ಈ ಆಯ್ಕೆಯಿಂದಾಗಿ ಬಿಗ್ ಬಾಸ್ ಒಂದು ನಿರ್ಧಾರ ಮಾಡ್ತಾರೆ, ಈ ವಾರ ಪೂರ್ತಿ ಧ್ರುವಂತ್ ಆಟ ಆಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ಬಂದಿರೋದು ಏನಕ್ಕೆ ಹೇಳಿ, ನಾನು ಟ್ರೋಫಿ ಗೆಲ್ಲಲೇಬೇಕು, ಒಂದಷ್ಟು ದಿನ ನಾನು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಬೇಕು ಅಂತ ಹೇಳಿ ಎಲ್ಲರದ್ದು ಒಂದು ಏನಂತಂದರೆ ಒಂದು ಅಂದಾಜಿತ್ತು. ಧ್ರುವಂತ್ ಅವರು ಒಂದು ವಿನ್ನರ್ ಆಗ್ಬೋದು, ಅಥವಾ ರನ್ನರು, ಅಥವಾ ಸೆಕೆಂಡ್ ರನ್ನರು, ಈ ರೀತಿಯಾಗಿ ಬರ್ತಾರೆ ಇವರು. ಬಟ್ ಇವರು ಫೈನಲ್ವರೆಗೂ ಕೂಡ ಇರ್ತಾರೆ ಅನ್ನೋ ಕ್ಯಾಂಡಿಡೇಟ್ ಅಂತ ಹೇಳಿ ಎಲ್ಲರ ಒಂದು ಮನಸ್ಸಿನಲ್ಲಿ ಇರುವಂಥ ವಿಚಾರ. ಆದರೆ ಈಗ ಈ ವಾರ ಪೂರ್ತಿ ಅವರು ಟಾಸ್ಕೇ ಆಡೋದಿಲ್ಲ ಅಂತಂದರೆ, ಈಗ ಧ್ರುವಂತ್ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂತಂದರೆ ಬಿಗ್ ಬಾಸ್ ಈಗ ಆಲ್ರೆಡಿ ಹೇಳಿದೆ, ಮಾಸ್ ಎವಿಕ್ಷನ್ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ಹೋಗುವರೆಷ್ಟೋ ಅಥವಾ ಹೊರಗಡೆಯಿಂದ ಬರುವವರೆಷ್ಟು ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಸೊ ಕಾದು ನೋಡೋಣ, ಧ್ರುವಂತ್ ಅವ್ರಿಗೆ ಏನಾದರೂ ಬಿಗ್ ಬಾಸ್ ಮತ್ತೊಂದು ಏನಾದರೂ ಚಾನ್ಸ್ ಕೊಡ್ತಾರಾ, ಅಥವಾ ಧ್ರುವಂತ್ ಅವರ ಪಾಲಿಗೆ ಈ ವಾರವೇ ಕೊನೆಯ ವಾರ ಆಗುತ್ತಾ, ಇದೆಲ್ಲವನ್ನು ಕೂಡ ಕಾದು ನೋಡೋಣ. ಒಟ್ಟಿನಲ್ಲಿ ಈಗ ನೋಡಿ, ಫೈನಲಿಸ್ಟ್ ಆಗಿರುವಂಥ ಮಾಳು ಮತ್ತು ಸ್ಪಂದನ ಅವರ ಜೊತೆಗೆ ನಿನ್ನೆ ಧ್ರುವಂತ್ ಅವರು ಆ ರೀತಿಯಾಗಿ ಜಗಳ ಮಾಡ್ಕೊಂಡಿದೆಯಲ್ಲ, ಇದು ತಪ್ಪು ಅಂತ ಹೇಳ್ತೀವಿ. ಯಾಕಂತಂದರೆ ಇದೊಂದು ರೀತಿ ಮೈಂಡ್ ಗೇಮ್ ಆಟ ಆಗಿರೋ ಕಾರಣಕ್ಕಾಗಿ, ವ್ಯಕ್ತಿತ್ವದ ಆಟ ಆಗಿರೋ ಕಾರಣಕ್ಕಾಗಿ, ಸೊ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಾಜೂಕಾಗಿ ಬಿಹೇವ್ ಮಾಡಬೇಕಾಗಿತ್ತು. ಅದರ ಹೊರತಾಗಿ ಅವರು ಫೈನಲಿಸ್ಟ್ ಆಗಿರೋ ಆ ಹೊಟ್ಟೆ ಉರಿಯಿಂದಾಗಿ ಅವ್ರ ಜೊತೆ ನಿನ್ನೆ ಕೆಣಕಿ ಜಗಳ ಮಾಡಿಕೊಂಡ್ರು, ಅದು ಇವತ್ತು ಮುಳುವಾಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ಇವರು ಯಾವಾಗ ಜಗಳ ಮಾಡಬೇಕಿತ್ತು ಅವಾಗ ಜಗಳ ಮಾಡಲಿಲ್ಲ. ಕಾದ್ ನೋಡೋಣ, ಧ್ರುವಂತ್ ಅವರಿಗೆ ಬಿಗ್ ಬಾಸ್ ಏನಾದರೂ ಮುಂದೆ ಚಾನ್ಸ್ ಕೊಡುತ್ತಾ, ಅಥವಾ ಅವರು ಇಲ್ಲಿಂದ ಈ ಆಟವನ್ನು ಕ್ವಿಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರಾ, ಅಥವಾ ಈ ವಾರ ಪೂರ್ತಿ ಇದ್ದು ಆಟ ಇನ್ನೊಂದು ಯಾವ ರೀತಿಯಾಗಿ ತಿರುವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡ್ತಾರಾ, ಏನೇನೆಲ್ಲ ಆಗ್ಬೋದು ಅದನ್ನು ಕಾದ್ ನೋಡೋಣ. ನಿಮ್ಮ ಅಭಿಪ್ರಾಯ ಏನು ಈ ಧ್ರುವಂತ್ ವಿಚಾರದಲ್ಲಿ? ಸೊ ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.